Comparison operator is what we use in if conditions, for loop ಅಲ್ಲಿ ಆಗಿರ್ಬೋದು, while ಅಲ್ಲಿ ಆಗಿರ್ಬೋದು, ಎಲ್ಲ ಕಂಡೀಷನ್ ಅಲ್ಲಿ ನಾವು ಏನಾದ್ರೂ ಎರಡು ವ್ಯಾಲ್ಯೂನ ಕಂಪೇರ್ ಮಾಡ್ಬೇಕು ಅಂದ್ರೆ ಕಂಪ್ಯಾರಿಸನ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಒನ್ ಇಸ್ ಈಕ್ವಲ್ ಟು ಆಪರೇಟರ್ ಇದೆ ನಮ್ಮ ಹತ್ರ, ಮತ್ತೆ ನಾಟ್ ಈಕ್ವಲ್ ಟು, ಗ್ರೇಟರ್ ದೆನ್, ಲೆಸ್ ದೆನ್. ಗ್ರೇಟರ್ ದೆನ್, ಲೆಸ್ ದೆನ್ ಎಲ್ಲ ಆಲ್ಮೋಸ್ಟ್ ಇಂಟೀಜರ್ಗೆ ಯೂಸ್ ಮಾಡ್ತೀವಿ, ಬಿಕಾಸ್ ದ ನೇಮ್ ಇಟ್ ಸೆಲ್ಫ್ ಸೇ ಅಲ್ಲ, ಈ ವ್ಯಾಲ್ಯೂಕ್ಕಿಂತ ಈ ವ್ಯಾಲ್ಯೂ ಗ್ರೇಟರ್ ಇದೆಯಾ ಅಂತ ನೋಡ್ಲಿಕ್ಕೆ. ಸ್ಟ್ರಿಂಗ್ ಯೂಸ್ ಮಾಡ್ಬೇಕು ಅಂದ್ರೆ ಮೇ ಬಿ ಈ ವ್ಯಾಲ್ಯೂದು ಲೆಂತ್ ಗಿಂತ ಗ್ರೇಟರ್ ಇದೆಯಾ ಅಂತ ನೋಡ್ಲಿಕ್ಕೆ. ಸೊ ಅಟ್ ದ ಲೈಕ್ ಫೈನಲಿ ನಾವು ಗ್ರೇಟರ್ ದೆನ್ ಅಂಡ್ ಲೆಸ್ ದೆನ್ ಇಂಟಿಜರ್ಗೆನೆ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಓಕೆನಾ. ಆಮೇಲೆ ನೆಕ್ಸ್ಟ್ ಒನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಈ ತರ ಸುಮಾರು ಕಂಪ್ಯಾರಿಸನ್ ಆಪರೇಟರ್ಸ್ ಇದಾವೆ. ಸೊ ನಾವು ಇಫ್ ಕಂಡೀಷನ್ ಅಲ್ಲೇ ನೋಡ್ದಂಗೆ, ಸೊ ಎ ಈಕ್ವಲ್ ಟು 2, ಬಿ ಈಕ್ವಲ್ ಟು 2 ಅಂತ ಹೇಳಿದ್ರೆ ಪ್ರಿಂಟ್, and the comparison operator, what it returns boolean. It returns boolean type. ಹಂಗಂದ್ರೆ a equal to b ಅಂತ ಹೇಳಿದ್ರೆ ಇದು ಬೂಲಿಯನ್ ನ ರಿಟರ್ನ್ ಮಾಡುತ್ತೆ ನಮಗೆ. a equal to 2 ಇದೆ. ಅದೇ a ಸ್ಟ್ರಿಂಗ್ ಆಗಿ ನಾನು ಕೊಟ್ರೆ ಅದು ಫಾಲ್ಸ್. ಸೊ ಟೈಪ್ ಎಂತ ಚೆಕ್ ಕೂಡ ಮಾಡುತ್ತೆ. ಇದು ಎರಡು ಡಿಫ್ರೆಂಟ್ ಟೈಪ್ ಆಗಿದ್ರೆ ದ ವ್ಯಾಲ್ಯೂಸ್ ಆರ್ ನಾಟ್ ಸೇಮ್, ಇಟ್ಸ್ ಅ ಡಿಫ್ರೆಂಟ್ ವ್ಯಾಲ್ಯೂ ಅಂತಾನೆ ಕನ್ಸಿಡರ್ ಮಾಡುತ್ತೆ. ಇದು ಈಕ್ವಲ್ ಟು ಆಗಿದ್ರೆ, ನಾಟ್ ಈಕ್ವಲ್ ಟು ಮಾಡ್ಬೇಕು ಅಂದ್ರೆ ಇಟ್ಸ್ ಫಾಲ್ಸ್, ಯಾಕಂದ್ರೆ ಬೋತ್ ಆರ್ ಈಕ್ವಲ್. ಸೊ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ, ಮತ್ತೆ ರನ್ ಮಾಡಿದ್ರೆ ಇಟ್ಸ್ 2 is not equal to 3. and greater than ನೋಡ್ಬೇಕು ಆದ್ರೆ 2 is greater than 3 ಅಲ್ಲ, ಸೊ ನನಗೆ ಫಾಲ್ಸ್ ಬಂತು. 2 is greater than 3, so true ಬಂತು. 2 is greater than 1, so true ಬಂತು. ಲೆಸ್ ದೆನ್ ನೋಡೋದು ಆದ್ರೆ ಫಾಲ್ಸ್. 2 is less than 5, so true ಬಂತು. and less than or equal to ನೋಡೋದಾದ್ರೆ, so it's less than, so true ಬಂತು. it's equal to, so true ಬಂತು. it's greater, a is greater now, ಅದಕ್ಕೆ false ಬರುತ್ತೆ. ಓಕೆನಾ. so greater than or equal to ನೋಡೋದಾದ್ರೆ 2 is greater than 1, true ಬಂತು. ಅದಕ್ಕೆ 2 is equal to 2, so true ಬಂತು. 2 is greater than 3, ತಪ್ಪು, false ಬಂತು. so these are the operations. ನಾವು if ಅಲ್ಲಿ ಯೂಸ್ ಮಾಡ್ತೀವಿ, for loop ಅಲ್ಲಿ ಯೂಸ್ ಮಾಡ್ತೀವಿ, while loop ಅಲ್ಲಿ ಯೂಸ್ ಮಾಡ್ತೀವಿ, and ಎವ್ರಿವೇರ್, ರೈಟ್. ನಮ್ಗೆ ಎಲ್ಲೆಲ್ಲಿ ಕಂಡೀಷನ್ ಚೆಕ್ ಮಾಡಬೇಕು. ಸೊ ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟಂಗೆ ಕನ್ಫರ್ಮ್ ಪಾಸ್ವರ್ಡ್, ರೀಸೆಟ್ ಪಾಸ್ವರ್ಡ್ ಅಂತ ಇರುತ್ತೆ ಅಲ್ವಾ. ಸೊ ನಮಗೆ ಯಾವಾಗಲೂ ನಮಗೆ ಇವಾಗ ನ್ಯೂ ಪಾಸ್ವರ್ಡ್ ಈಕ್ವಲ್ ಟು ABC ಅಂತ ಕನ್ಸಿಡರ್ ಮಾಡೋಣ. confirm password equal to CP. ನಾನೇನೋ ಟೈಪೋ ಮಾಡಿ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ. ಸೊ ಪ್ರಿಂಟ್, ಸೊ ನಾವು ನೆಟ್ ಬ್ಯಾಂಕಿಂಗ್ ಅಲ್ಲೆಲ್ಲ ಪಾಸ್ವರ್ಡ್ ಮಾಡ್ಬೇಕಾದ್ರೆ 2 ಸತಿ ಎಂಟರ್ ಮಾಡ್ಲಿಕ್ಕೆ ಹೇಳ್ತಾರೆ. ಒಂದ್ಸತಿ ಎಂಟರ್ ಮಾಡಿದ್ದು ತಪ್ಪಾಗೋಗಿರುತ್ತೆ. ಆವಾಗ ಈ ತರ ಚೆಕ್ ಮಾಡಿ ಅವರು ಫಾಲ್ಸ್ ಬರುತ್ತೆ. ಸೊ ನೀವು ಎಂಟರ್ ಮಾಡಿರೋ ಕನ್ಫರ್ಮ್ ಪಾಸ್ವರ್ಡ್ ಅಂಡ್ ನ್ಯೂ ಪಾಸ್ವರ್ಡ್ ಆರ್ ನಾಟ್ ಮ್ಯಾಚಿಂಗ್ ಅಂತ ಎರರ್ ಕೊಡ್ಬೋದು. ಸೊ ಇದನ್ನೇ ನಾವು ಇಫ್ ಕಂಡೀಷನ್ ಅಲ್ಲಿ ಹಾಕಿ
ಅಂತ ಇದೆರಡು ನಾಟ್ ಈಕ್ವಲ್ ಇದ್ರೆ, ಎರಡು ಈಕ್ವಲ್ ಇಲ್ಲ ಅಂದ್ರೆ ನಾನು ನ್ಯೂ ಪಾಸ್ವರ್ಡ್ ಅಂಡ್ ಕನ್ಫರ್ಮ್ ಪಾಸ್ವರ್ಡ್ ಆರ್ ನಾಟ್ ಮ್ಯಾಚಿಂಗ್ ಅಂತ ಎರರ್ ಕೊಟ್ಟು ಅಲ್ಲೇ ಎರರ್ನ ಡಿಸ್ಪ್ಲೇ ಮಾಡ್ಬಿಡ್ತೀನಿ. ಅದೇ ನಾವು ಕರೆಕ್ಟ್ ಆಗಿ ಎಂಟರ್ ಅದೇ ನಾವು ಕರೆಕ್ಟ್ ಆಗಿ ಎಂಟರ್ ಮಾಡಿದ್ರೆ ಆ ಎರರ್ ಡಿಸ್ಪ್ಲೇನೇ ಆಗಲ್ಲ. ಎಲ್ಸ್ ಅಲ್ಲಿ ಬೇಕಾದ್ರೆ super continue ಅಂತ ಆಗುತ್ತೆ. ಓಕೆನಾ? These are the comparison operators.